ಕರ್ನಾಟಕದಲ್ಲಿ ನಕ್ಸಲ್ ಯುಗಾಂತ್ಯಕ್ಕೆ ಕ್ಷಣಗಣನೆ ಆರಂಭವಾಗಿದೆ. 2 ದಶಕಗಳ ಕಾಲ ಸಕ್ರಿಯರಾಗಿದ್ದ ನಕ್ಸಲರು ಕಾಡು ಬಿಟ್ಟು ಬಂದೂಕು ಇಳಿಸಿ ಸಮಾಜದ ಮುಖ್ಯವಾಹಿನಿಗೆ ಬರ್ತಿದ್ದಾರೆ. 6 ನಕ್ಸಲರ ಶರಣಾಗತಿ ಬಹುತೇಕ ಫೈನಲ್ ಎನ್ನಲಾಗ್ತಿದೆ. ಛತ್ತೀಸ್ಗಢದ ಬಿಜಾಪುರದಲ್ಲಿ ನಕ್ಸಲರು ಅಟ್ಟಹಾಸ ಮೆರೆದಿದ್ದಾರೆ. ಐಇಡಿ ಇಟ್ಟು ಭದ್ರತಾ ಪಡೆಯ ವಾಹನವನ್ನ ಸ್ಫೋಟಿಸಿ 8 ಮಂದಿ ಯೋಧರನ್ನ ಹತ್ಯೆಗೈದಿದ್ದಾರೆ. ನಕ್ಸಲರ ಕ್ರೌರ್ಯ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಆದರೆ ರಾಜ್ಯದಲ್ಲಿ ಸಮಾಜದ ಮುಖ್ಯವಾಹಿನಿಗೆ ಬರಲು 6 ಮಂದಿ ನಕ್ಸಲರು ನಿರ್ಧರಿಸಿದ್ದು ಚಿಕ್ಕಮಗಳೂರಿನ ಜಿಲ್ಲಾಡಳಿತದ ಮುಂದೆ ಶರಣಾಗಲು ಮುಂದಾಗಿದ್ದಾರೆ. ಕರ್ನಾಟಕದ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಘೋಷಣೆ ವಿರೋಧಿಸಿ ಆರಂಭಗೊಂಡಂತಹ ನಕ್ಸಲ್ ಹೋರಾಟ ಕೊನೆಯ ಘಟ್ಟಕ್ಕೆ ಬಂದು ತಲುಪಿದೆ. ಮೋಸ್ಟ್ ವಾಂಟೆಡ್ ನಕ್ಸಲ್ ವಿಕ್ರಮ್ ಗೌಡ ಎನ್ಕೌಂಟರ್ ಬಳಿಕ ಮುಂಡಗಾರು ಲತಾ, ಸುಂದರಿ, ವನಜಾಕ್ಷಿ ಸೇರಿದಂತೆ ಕೇರಳದ ಜೀಶಾ, ತಮಿಳುನಾಡಿನ ವಸಂತಕ್ಕೆ, ಆಂಧ್ರಪ್ರದೇಶದ ಮಾರೆಪ್ಪ ಅರೋಲಿ ಶರಣಾಗತಿಗೆ ಸಿದ್ಧರಾಗಿದ್ದಾರೆ. ನಾಗರಿಕ ವೇದಿಕೆಯ ಸಮ್ಮುಖದಲ್ಲಿ 6 ಮಂದಿ ನಕ್ಸಲರು ಇದೇ ಬುಧವಾರ ಚಿಕ್ಕಮಗಳೂರು ಡಿಸಿ ಮುಂದೆ ಶರಣಾಗುವ ಸಾಧ್ಯತೆ ಇದೆ. ಸರ್ಕಾರ ಹಾಗೂ ಪೊಲೀಸರ ಜೊತೆಗಿನ ಮಾತುಕತೆ ಫಲಪ್ರದವಾಗಿದೆ. ನಕ್ಸಲರ ಬೇಡಿಕೆಗಳಿಗೆ ಸಿಎಂ ಸಿದ್ದರಾಮಯ್ಯ ಸಮ್ಮತಿ ಸೂಚಿಸಿದ್ದಾರೆ. ಸದ್ಯ ಮುಂಡಗಾರು ಲತಾ ಮೇಲೆ 27 ಕೇಸ್, ವನಜಾಕ್ಷಿ ಮೇಲೆ 11 ಕೇಸ್, ಸುಂದರಿ ಮೇಲೆ 1 ಕೇಸ್ ಇದೆ. ಹೊರರಾಜ್ಯದ ಜೀಶಾ, ವಸಂತ, ಮಾರೆಪ್ಪ ಅರೋಲಿ ಮೇಲಿರುವ ಪ್ರಕರಣಗಳ ಬಗ್ಗೆ ಆಂಧ್ರ, ಕೇರಳ, ತಮಿಳುನಾಡಿನ ಪೊಲೀಸರ ಬಳಿ ಮಾಹಿತಿ ಕಲೆ ಹಾಕಲಾಗುತ್ತಿದೆ. ಎಎನ್ಎಫ್ ಕೂಂಬಿಂಗ್ ಕಾರ್ಯಾಚರಣೆ ಸ್ಥಗಿತ ಮಾಡಲಾಗಿದೆ. ಶರಣಾಗತಿಯ ಬಗ್ಗೆ ನಕ್ಸಲರ ಕುಟುಂಬ ಕೂಡ ಸಂತಸ ವ್ಯಕ್ತಪಡಿಸಿದೆ. ಅವರು ನಕ್ಸಲ್ ಬಿಟ್ಟು ಈ ಪ್ರಜಾಸತ್ತಾತ್ಮಕ ಹೋರಾಟದ ಬಗ್ಗೆ ಒಲವು ತೋರಿಸಿ ಇಲ್ಲಿ ಬಂದರೆ ನಾವು ಖಂಡಿತವಾಗಿ ಪೂರ್ತಿ ಸಹಕಾರವನ್ನು ನಮ್ಮ ಕುಟುಂಬದಿಂದ ಕೊಡ್ತೀವಿ. ನಕ್ಸಲರಾದ ರಾಯಚೂರು ಮೂಲದ ಜಯಣ್ಣ ಶೃಂಗೇರಿ ತಾಲೂಕಿನ ರವೀಂದ್ರ ಶರಣಾಗತಿ ಬಯಸಿದ ನಕ್ಸಲರ ಜೊತೆ ಸಂಪರ್ಕ ಕಳೆದುಕೊಂಡಿದ್ದಾರೆ. ಇಬ್ಬರ ಶರಣಾಗತಿ ಸಂಬಂಧ ಶಾಂತಿಗಾಗಿ ನಾಗರಿಕ ವೇದಿಕೆ ಪ್ರಯತ್ನಿಸುತ್ತಿದೆ. ಇನ್ನು ಕುದುರೆಮುಖ ಅರಣ್ಯದಲ್ಲಿರೋ ನಕ್ಸಲ್ ಸುಂದರಿ ಮನೆ ಬಳಿ TV9 ಗ್ರೌಂಡ್ ರಿಪೋರ್ಟ್ ಮಾಡಿದೆ. 2010 ಮಾರ್ಚ್ 1ರಂದು ಕಾರ್ಕಳದ ಮುಟ್ಲುಪಾಡಿಯ ಮೈರೋಳಿಯಲ್ಲಿ ಎನ್ಕೌಂಟರ್ ಬಳಿಕ ಸುಂದರಿ ನಕ್ಸಲ್ ಆಗಿ ಸಕ್ರಿಯಳಾಗಿದ್ಲು. ಇದೀಗ ಶರಣಾಗತಿ ಬಳಿಕ ಸುಂದರಿ ಇದೇ ಮನೆಗೆ ವಾಪಸ್ ಆಗಲಿದ್ದಾಳೆ. ಸದ್ಯಕ್ಕೆ ನೋಡ್ಬೋದಾಗಿದೆ, ಇದು ಕುದುರೆಮುಖ ಅರಣ್ಯ ಪ್ರದೇಶ. ಅಂದರೆ ಏನು ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕು ಮತ್ತು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ವ್ಯಾಪ್ತಿಗೆ ಬರುವಂತಹ ಏನು ಈ ಒಂದು ಕುದುರೆಮುಖ ಅರಣ್ಯ ಪ್ರದೇಶ ಏನಿದೆ, ಸೊ ಈ ಒಂದು ಅರಣ್ಯ ಪ್ರದೇಶ ನಾವೇನು ನೋಡ್ತಾ ಇದ್ದೀವಿ, ಈ ಒಂದು ಗುಡ್ಡದ ಅಕ್ಕಪಕ್ಕದಲ್ಲೇ ಈ ಒಂದು ನಕ್ಸಲರ ಚಲನವಲನ ಇದೆ. ಸೊ ಅವರ ಅಡಗುತಾಣ ಇದೇ ಆಗಿದೆ. ಸೊ ಅಲ್ಲಿತ್ಕೊಂಡು ಸಂಪರ್ಕವನ್ನು ಸರ್ಕಾರದ ಜೊತೆ ಮಧ್ಯವರ್ತಿಗಳ ಮೂಲಕ ಸಂಪರ್ಕವನ್ನು ಸಾಧಿಸ್ತಾ ಇದ್ದಾರೆ. ಶರಣಾಗತಿ ಆಗಲಿಕ್ಕೆ ಎಲ್ಲವೂ ಕೂಡ ಸಿದ್ಧತೆಗಳು ನಡೆದಿದೆ ಅನ್ನೋ ಮಾಹಿತಿ ಸಿಗ್ತಾ ಇರುವಂಥದ್ದು. ಏನೇ ಹೇಳಿ 2 ದಶಕಗಳ ಕಾಲ ಕಾಡಿನಲ್ಲಿ ಬಂದೂಕಿನ ಜೊತೆ ಹೋರಾಟ ಮಾಡಿದ್ದ 6 ನಕ್ಸಲರು ಬಂದೂಕು ಬಿಟ್ಟು ಶಾಂತಿಯ ಮಂತ್ರ ಹೇಳ್ತಿರೋದು ಸಂತಸದ ವಿಷಯವೇ ಸರಿ. ಮಂಗಳೂರಿನಿಂದ ಪೃಥ್ವಿರಾಜ್ ಜೊತೆ ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.